ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿರುವ ಪ್ರತಿಯೊಬ್ಬರಿಗೂ ದಿವಂಗತ ಸತೀಶ್ ಕಟ್ಟಿಗೆ ಅವರು ಪ್ರೇರಣೆಯಾಗಿದ್ದಾರೆ ಎಂದು ಸಂಘದ ಉತ್ತರ ಪ್ರಾಂತ್ಯ ಪ್ರಚಾರಕ ನರೇಂದ್ರ ಅವರು ಯಲ್ಲಾಪುರ ಪಟ್ಟಣದ ಅಡಿಕೆ ಭವನದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ವಿಶ್ವ ದರ್ಶನ ಸೇವಾ ಹಾಗೂ ರಾಷ್ಟ್ರೋತ್ಥಾನ ರಕ್ತನಿಧಿ ಕೇಂದ್ರಗಳ ಸಹಯೋಗದೊಂದಿಗೆ ಆರ್ಎಸ್ಎಸ್ ಪ್ರಚಾರಕ ದಿವಂಗತ ಸತೀಶ್ ಕಟ್ಟಿಗೆ ಅವರ 4ನೇ ಪುಣ್ಯತಿಥಿಯ ಅಂಗವಾಗಿ ಹಮ್ಮಿಕೊಂಡಿದ್ದ ಬೃಹತ್ ರಕ್ತದಾನ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿ, ಕಟ್ಟಿಗೆಯವರ ಕಲ್ಮಶವಿಲ್ಲದ ಹೃದಯ, ಉಪಕಾರ ಮನೋಭಾವನೆ ಮತ್ತು ಸಮರ್ಪಣಾ ಭಾವ ಸದಾ ಸ್ಫೂರ್ತಿಯಾಗಿದೆ. ಸತೀಶ್ ಅವರಂತೆ ಸಮಾಜಕ್ಕಾಗಿ ಬದುಕುವ, ಸಮಾಜದ ಬಗ್ಗೆ ಸದಾ ಚಿಂತನೆ ನಡೆಸುವ ಭಾವನೆಯನ್ನ ಯುವ ಪೀಳಿಗೆಯಲ್ಲಿ ಮೂಡಿಸಲು ಇಂತಹ ಶಿಬಿರಗಳು ವೇದಿಕೆಯಾಗಲಿ ಎಂದ ಅವರು, ಸಮಾಜದಲ್ಲಿ ಬೇರೆಯವರಿಗಾಗಿ ಬದುಕಬಹುದು, ನಮ್ಮ ಅಂಗಾಂಗಗಳು ಇನ್ನೊಬ್ಬರ ಬದುಕಿಗೆ ಆಧಾರವಾಗಬಹುದೆಂಬ ಕುರಿತು ಜಾಗೃತಿ ಮೂಡಿಸುವ ಅಗತ್ಯವಿದೆ ಎಂದು ಹುಬ್ಬಳ್ಳಿಯ ರಾಷ್ಟ್ರೋತ್ಥಾನ ರಕ್ತನಿಧಿ ಕೇಂದ್ರದ ಮುಖ್ಯಸ್ಥ ದತ್ತಮೂರ್ತಿ ಕುಲಕರ್ಣಿ ಮಾತನಾಡಿ, ಅನೇಕ ರಾಷ್ಟ್ರಗಳು ಕೃತಕ ರಕ್ತದ ತಯಾರಿಕೆಗೆ ಪ್ರಯತ್ನ ಪಟ್ಟರು, ಅದು ಸಾಧ್ಯವಾಗಿಲ್ಲ. ರಕ್ತದ ಅಗತ್ಯವಿದ್ದಾಗ ಇನ್ನೊಬ್ಬರ ರಕ್ತ ಪಡೆಯುವುದೊಂದೇ ಮಾರ್ಗ. ನಮ್ಮ ಕೇಂದ್ರದಿಂದ ಪ್ರತಿ ತಿಂಗಳು 2500 ಲೀಟರ್ ರಕ್ತವನ್ನ ಅಗತ್ಯವಿರುವವರಿಗೆ ನೀಡ್ತಾ ಇದ್ದೇವೆ. ರಕ್ತದ ಅಗತ್ಯತೆ ಇರುವ ರೋಗಿಗಳಿಗೆ ಅವರು ಇರುವ ಆಸ್ಪತ್ರೆಗೆ ರಕ್ತ ನಿಧಿ ಕೇಂದ್ರದಿಂದ ರಕ್ತ ತಲುಪುವ ರಕ್ತದೂತ ಸೇವೆಯನ್ನ ಆರಂಭಿಸಿದ್ದೇವೆ ಎಂದು ವಿಶ್ವದರ್ಶನ ಶಿಕ್ಷಣ ಸಮೂಹ ಸಂಸ್ಥೆಯ ಅಧ್ಯಕ್ಷ ಹರಿಪ್ರಕಾಶ್ ಕೋಣೆಮನೆ, ಸಹ ಪ್ರಚಾರಕ ಓರಾ ಶ್ರೀಧರ್, ವಿಭಾಗ ಪ್ರಚಾರಕ ಗಣೇಶ್ ದಾಂಡೇಲಿ, ಜಿಲ್ಲಾ ಪ್ರಚಾರಕ ಶಶಿಕುಮಾರ್, ಟಿಎಸ್ಎಸ್ ನಿರ್ದೇಶಕ ಕೃಷ್ಣ ಹೆಗಡೆ, ಟಿಎಂಎಸ್ ನಿರ್ದೇಶಕ ವೆಂಕಟರಮಣ ಭಟ್, ಕಿರಕುಂಬತ್ತಿ, ಅಡಿಕೆ ವ್ಯವಸ್ಥಾಪಕ ಸಂಘದ ಅಧ್ಯಕ್ಷ ರವಿ ಹೆಗಡೆ ಉಪಸ್ಥಿತರಿದ್ದರು. ಗಣಪತಿ ಮೆಣಸುಮನೆ ಅವರು ರಚಿಸಿದ ವೈಯಕ್ತಿಕ ಗೀತೆಯನ್ನ ನರಸಿಂಹ ಭಟ್ ಚಿಕ್ಯಾನ ಮನೆ ಹಾಡಿದ್ದು, ಡಿಎಸ್ ಭಟ್ ಸ್ವಾಗತಿಸಿದ್ರು. ರಾಮಕೃಷ್ಣ ಕವಡಿಕೆರೆ ನಿರ್ವಹಿಸಿದ್ರು. ಶಿಬಿರದಲ್ಲಿ 200ಕ್ಕೂ ಹೆಚ್ಚು ಜನ ರಕ್ತದಾನ ಮಾಡಿದ್ರು. ಹುಬ್ಬಳ್ಳಿಯ ರಾಷ್ಟ್ರೋತ್ಥಾನ ರಕ್ತನಿಧಿ ಕೇಂದ್ರದ ಸಿಬ್ಬಂದಿ ರಕ್ತ ಸಂಗ್ರಹಿಸಿದ್ರು. ಹಾಗಿದ್ರೆ ನಾವು ಏನ್ ಮಾಡಬಹುದು ಅಂತ ಯೋಚನೆ ಮಾಡಿದಾಗ ರಕ್ತದಾನವನ್ನು ಮಾಡುವಂತದ್ದು. ಅದಕ್ಕೋಸ್ಕರ ನಾವು ಈ ರೀತಿಯಲ್ಲಿ ರಕ್ತದಾನಿಗಳನ್ನ ಕಳ್ಕೊಳ್ತೀವಿ, ಅವ್ರದ್ದೊಂದು ಲಿಸ್ಟ್ ಮಾಡ್ತೀವಿ. ನಮ್ಮಲ್ಲಿ 450ಕ್ಕೂ ಅಧಿಕ ರಕ್ತದಾನಿಗಳ ಲಿಸ್ಟ್ ಇದೆ. ಯಾರಿಗೆ ಅವಶ್ಯಕತೆ ಇದೆ ಆದ ತಕ್ಷಣ ನಾವು ಸ್ಪಂದಿಸ್ತೀವಿ. ಅವರಿಗೆ ಆ ವ್ಯಕ್ತಿಗಳ ವಿವರಣೆ ಕೊಡ್ತೀವಿ, ಆ ಮೂಲಕ ಅದಕ್ಕೆ ಒದಗ್ತೀವಿ. ಅದಕ್ಕೂ ಮತ್ತೊಂದು ಮುಂದೆ ನಾವು ಹೇಳಬೇಕು ಅಂತಂದ್ರೆ, ವಿಶೇಷವಾಗಿ ಈ ಸಂದರ್ಭದಲ್ಲಿ ನಾವು ಉಲ್ಲೇಖ ಮಾಡಲೇಬೇಕು. ಕಳೆದ ವರ್ಷ ನಾವು 252 ಜನರ ರಕ್ತವನ್ನ ಪಡೆದಿದ್ದೀವಿ. ಅದರಲ್ಲಿ 30 ರಕ್ತವನ್ನು ನಾವು ಪಂಡಿತ್ ಹಾಸ್ಪಿಟಲ್ಗೆ ಸಿರ್ಸಿ ಕೊಟ್ಟಿದ್ವಿ. 222 ಯೂನಿಟ್ ಅನ್ನ ನಾವು ರಾಷ್ಟ್ರೋತ್ಥಾನಕ್ಕೆ ಕಳಿಸಿದ್ವಿ. ರಕ್ತದಾನ 18 ವರ್ಷದ ಮೇಲ್ಪಟ್ಟವರು 65 ವರ್ಷದವರೆಗೆ ಹೆಣ್ಣು ಮಕ್ಕಳು ಪ್ರತಿಯೊಂದು 4 ತಿಂಗಳಿಗೊಮ್ಮೆ ಮತ್ತು ಗಂಡು ಮಕ್ಕಳು ಪ್ರತಿಯೊಂದು 3 ತಿಂಗಳಿಗೊಮ್ಮೆ ರಕ್ತದಾನ ಮಾಡುವುದು. ಪ್ರತಿಯೊಬ್ಬ ಮನುಷ್ಯನ ದೇಹದಲ್ಲಿ ಸುಮಾರು 6 ರಿಂದ 600 ಲೀಟರ್ ನಮ್ಮ ದೇಹದಲ್ಲಿ ರಕ್ತ ಇರ್ತದೆ. ಅದರಲ್ಲಿ ರಕ್ತದಾನದಲ್ಲಿ ನಾವು ಪಡಿತಾ ಇರೋದು 450 ml. ಅದು ಸಹಿತ ಇದೊಂದು ಭಗವಂತ ಕೊಟ್ಟ ಒಂದು ವರದಾನ. ಹೊಗಳಿಕೆ ಅನ್ನೋದಿರಲ್ಲ, ನಡೆದಿದೆ. ಇದರಿಂದ ಸಹಸ್ರಾರು ರಕ್ತದಾನಿಗಳು ತಯಾರಾಗಿದ್ದಾರೆ. ಸಹಸ್ರಾರು ಜನರಿಗೆ ಅದು ಉಪಯೋಗ ಆಗ್ತಾ ಇದೆ. ಈಗ ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಅವರಿಗೆ ಅತ್ಯಂತ ಹಾರ್ದಿಕ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಇನ್ನು ಸತೀಶ್ ಅವರು ಕುರಿತಂತೆ ಇಲ್ಲಿರುವಂತಹ ಬಹಳಷ್ಟು ಜನಕ್ಕೆ ನಮಗೆಲ್ಲ ಮಾಹಿತಿ ಇದ್ದೇ ಇದೆ. ನಮ್ದು ಸಾಹೇಬ್ರಿಂದ ಸೇರ್ಸಿ ಕಳಿಸ್ತೆ ಅರ್ಧ ಸರಿ. ಪ್ರಚಾರಕ್ಕಾಗಿ ಕಾರ್ಯ ಮಾಡುವ ಜಿಲ್ಲಾ ಪ್ರಚಾರಕ್ಕಾಗಿ ಸತೀಶ್ ಅವರು ಯಾವ ಜಿಲ್ಲೆಯಲ್ಲಿ ಪ್ರಚಾರಕರಿದ್ರು ಹಾವೇರಿ ಜಿಲ್ಲೆ. ಒಂದು ರೀತಿಯಲ್ಲಿ ಕಬ್ಬಿಣದ ಕಡಲೆ. ವರ್ಷ ಅವರು ಪ್ರಚಾರಕ್ಕಾಗಿ ವಾಪಸ್ ಬಂದ ಮೇಲೆ ಅನೇಕರಿಗೆ ಯಾರು ಅವರ ಹತ್ತಿರದಲ್ಲಿದ್ರು ಅವ್ರಿಗೆ ಮಾತ್ರ ಬಹುಶಃ ಅದರ ಸ್ಥಿತಿ ಗತಿ ಗೊತ್ತಿರ್ಬೋದು. ನಾವೆಲ್ಲರೂ ಜಿಲ್ಲಾ ಪ್ರಚಾರಕರು ಸೇರಿದಾಗ ಅಲ್ಲಿದ್ದ ಅವತ್ತಿನ ಶಾಖೆಯ ಸ್ಥಿತಿ ಇರ್ಬೋದು, ಪ್ರಚಾರಕರ ಊಟದ ವ್ಯವಸ್ಥೆ, 2 ದಿವಸ ಊಟ ಇಲ್ಲದೆ ನೀರ್ ಮೇಲೆ ಇದ್ದಂತ ದಿನಗಳು, ಇವೆಲ್ಲವೂ ಇದ್ದಾಗಲೂ ಸತೀಶ್ ಅವರ
ನಡವಳಿಕೆಯಲ್ಲಿ ಅಥವಾ ಮಾತಿನಲ್ಲೆಲ್ಲೂ ದೈನ್ಯತೆ ಇರಬೇಕು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.